ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ. ಕವನದ ಹೆಸರು ಶ್ರೇಷ್ಠತೆಯ ಜೊತೆ ಅನುಸಂಧಾನ. ಶ್ರೇಷ್ಠತೆಯ ಜೊತೆ ಅನುಸಂಧಾನ. ಅಂದು ಜೋಡುಗಟ್ಟೆ ದನಗಳ ಜಾತ್ರೆಯಲ್ಲಿ ಭಾಗವಹಿಸಿದ್ದೆ. ವಿಡಿಯೋ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡು ಕಾರ್ಯ ನಿರ್ವಹಿಸುತ್ತಿದ್ದೆ. ವಾರದ ಸಂತೆಯಲ್ಲಿ ಹಳ್ಳಿಕಾರ್ ರಾಸುಗಳ ಸೊಬಗಿನ ಸೊಗಸಲ್ಲಿ ಪ್ರಕೃತಿಯ ರಮ್ಯತೆಯ ದೃಗ್ಗೋಚರದ ನೋಟದ ವೈಭವದ ಬೇರು. ಪ್ರಕೃತಿಯ ರಮ್ಯತೆಯ ದೃಗ್ಗೋಚರದ ನೋಟದ ವೈಭವದ ಬೇರು. ಸಂತೆ ಅದೊಂದು ಕೂಡು ಕುಟುಂಬದ ಮುಕ್ತ ಬಯಲಿನ ರೂಪ. ಸಂತೆ ಅದೊಂದು ಕೂಡು ಕುಟುಂಬದ ಮುಕ್ತ ಬಯಲಿನ ರೂಪ. ಅನೇಕ ಜ್ಞಾನಗಳ ಸಂಪತ್ತಿನ ಆಗರದ ಚಕ್ಷು ನೋಟದಲ್ಲಿ, ನೆಲಮೂಲದ ಜ್ಞಾನದ ಭಂಡಾರದಲ್ಲಿ ಎಲ್ಲರೂ ಸೇರಿ ಒಂದಾಗುವ ಪರಿ. ಅದೊಂದು ಪ್ರಜಾಪ್ರಭುತ್ವದ ಬಹುತ್ವದ ಅರಮನೆಯ ಬಯಲು. ಅದನ್ನು ಪಡೆಯಲು ಅವರು ಜೊತೆ ಮಾತಿಗಿಳಿದರೆ ಭಾಷಾ ಸಂಪತ್ತು, ಪದ ಸಂಪತ್ತಿನ ಅಖಂಡತೆಯ ಅನಾವರಣ. ಅದನ್ನು ಪಡೆಯಲು ಅವರ ಜೊತೆ ಮಾತಿಗೆ ಇಳಿದರೆ ಭಾಷಾ ಸಂಪತ್ತು, ಪದ ಸಂಪತ್ತಿನ ಅಖಂಡತೆಯ ವಾತಾವರಣ, ಅಖಂಡತೆಯ ಅನಾವರಣ. ಹೀಗೆ ಯೋಚಿಸುತ್ತಿದ್ದೆ. ಇದ್ದಕ್ಕಿದ್ದಂತೆ ಗಾಳಿಯ ರಭಸದಂತೆ ಒಬ್ಬ ವ್ಯಕ್ತಿ ಮನುಷ್ಯ ರೂಪದಲ್ಲಿ ನನ್ನ ಎದುರಿಗೆ ನಿಂತ. ಅಯ್ಯ, ತಲ್ಲಣಗಾರ, ವೈರುಧ್ಯಗಳನ್ನು ಸೀಳುವ ವಿಸ್ಮಯಗಾರ, ನಾನು ಶ್ರೇಷ್ಠತೆ ನಿನ್ನ ಜೊತೆ ಅನುಸಂಧಾನ ಮಾಡಲು ಬಂದಿರುವೆ. ದಯಮಾಡಿ ನನ್ನ ಮನವಿಯನ್ನು ಒಪ್ಪಿಕೋ ಅಂದ. ಕತ್ತು ಎತ್ತಿ ನೇರವಾಗಿ ಆ ವ್ಯಕ್ತಿಯನ್ನು ದಿಟ್ಟಿಸಿ ನೋಡಿದೆ. ಕಣ್ಣುಗಳು ಜ್ವಲಿಸುತ್ತಿತ್ತು. ಮುಖದ ತೇಜಸ್ಸು ಆಕರ್ಷಣೆಯಾಗಿತ್ತು. ಆಯಿತು ಅಪರಿಚಿತ, ಚಿರಪರಿಚಿತಗಾರ, ಈ ಸದ್ದಿನ ಹೊಂಗನಸಿನಲ್ಲಿ ಅಲ್ಲಿರುವ ಕಲ್ಲು ಬೆಂಚಿನ ಮೇಲೆ ಕುಳಿತು ಮಾತನಾಡೋಣ ಅಂದೆ. ಅಯ್ಯ ಅಲೆಮಾರಿಗಾರ, ಕೇಳುವಂಥವನಾಗು. ನಾನು ಶ್ರೇಷ್ಠತೆ, ನನ್ನನ್ನು ನೀವು ಬಲ್ಲಿರಿ. ಏಕೆಂದರೆ ಎಲ್ಲ ವಲಯಗಳಲ್ಲೂ ಕಾಣಿಸುವ ಖಾನೆ ಸುಮಾರಿ ನಾನು. ನನ್ನನ್ನು ನೀವು ನಿಮ್ಮ ರೀತಿ ರಿವಾಜಿನಲ್ಲಿಯೇ ಅರ್ಥೈಸಿಕೊಂಡಿದ್ದೀರಾ. ನಿಮ್ಮ ಆಲೋಚನಾ ಗ್ರಹಿಕೆಗೆ ತಕ್ಕಂತೆ ವಿಶ್ಲೇಷಣೆ ಮಾಡಿದ್ದೀರಾ. ಸಿದ್ಧಾಂತ, ತಾತ್ವಿಕತೆ ಆಧಾರದಲ್ಲಿ ಲೆಕ್ಕಾಚಾರ ಮಾಡಿದ್ದೀರಾ. ತಿಳುವಳಿಕೆ, ಶಿಕ್ಷಣ, ಜ್ಞಾನ, ಅಜ್ಞಾನಗಳ ಭಾಷೆಯ ನಿಲುವಿನಲ್ಲಿ ನಿಮಗೆ ಬೇಕಾದ ಹಾಗೆ ವ್ಯಾಖ್ಯಾನ ಮಾಡಿ ಕಾಲ ಕಳೆದಿದ್ದೀರಾ. ಕಾಲಘಟ್ಟದ ವಿಪರ್ಯಾಸದಲ್ಲಿ, ಚಲನಶೀಲತೆಯ ಆಖ್ಯಾನದಲ್ಲಿ, ಸರಿತಪ್ಪುಗಳ ಲೆಕ್ಕಾಚಾರದ ಅರಿವಿನ ಗೋಂದಲ್ಲಿ ನಾನು ಕಳೆದು ಹೋದೆ ಈ ನಿಮ್ಮ ನಾಗರಿಕತೆಯ ಸಮಾಜದಲ್ಲಿ. ವರ್ಗೀಕರಣದ ಕಂದೀಲಲ್ಲಿ ಸಹಜದ ಸರಾಗ ಸುಟ್ಟು ಬೇಲಿ ಇಲ್ಲದ ಹೊಲಕ್ಕೆ ಹಾಕಿಕೊಂಡ ನಿಯಮಗಳೆಷ್ಟು? ಕಾಲದ ನವೆಯಲ್ಲಿ ಕಳೆದು ಹೋದ ಪಕಳೆಗಳೆಷ್ಟು? ಪರಂಪರೆಯ ಖುರಪುಟದ ರೂಢಿಗತದ ಪರಮಾವಧಿ ಅದೆಷ್ಟೊಂದು ದೋಂದಿಗಳು ಬೆಳಕು ಕಾಣದೆ ನಶಿಸಿ ಹೋದವು. ನಿಮ್ಮ ವ್ಯಾಖ್ಯಾನಗಳು ನಿಮಗೆ ಮಾತ್ರ ಸರಿಯಾಗಿವೆ. ಬೇರೆಯವರ ಬದುಕಿನ ಚಿತ್ರಣದಲ್ಲಿ ಅದೆಷ್ಟೊಂದು ಗೊಂದಲ. ಈ ಅರಾಜಕತೆಯ
ಬಿಸಿಲಲ್ಲಿ ಸಂಕೀರ್ಣತೆಯ ಸಂದಿಗ್ಧತೆ. ವೈರುಧ್ಯಗಳ ಈ ಜಾಡಲ್ಲಿ ನಿಜದೊಡಲು ಕಂಗಾಲಾಗಿ ಮುಗ್ಧತೆಯ ಕಪ್ಪೆ ಚಿಪ್ಪು ಶಬ್ದವಿಲ್ಲದ ನಾಲಿಗೆಯಾಗಿ. ಶುದ್ಧ ಅಶುದ್ಧ, ಮೇಲು ಕೀಳು, ಕಪ್ಪು ಬಿಳುಪು, ಬಡವ ಬಲ್ಲಿಗ, ಅದೆಷ್ಟೊಂದು ವರ್ಗೀಕರಣಗಳು, ಅದೆಷ್ಟೊಂದು ಭಿನ್ನತೆಗಳು ಸಮಾಜದಲ್ಲಿವೆ. ಅದೆಷ್ಟೊಂದು ತೀರ್ಮಾನಗಳು ತಿರುಗುಮುರುಗಾಗಿವೆ. ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ, ಯಾವುದು ಜನಪ್ರಿಯ, ಯಾವುದು ಜನಪ್ರಿಯವಲ್ಲ, ಯಾವ ವಿಚಾರಗಳು ಶ್ರೇಷ್ಠ, ಯಾವುದೂ ಶ್ರೇಷ್ಠವಲ್ಲ. ಎಷ್ಟೊಂದು ವೈರುಧ್ಯಗಳು ಬದುಕಿನಲ್ಲಿ ಹಾಸುಹೊಕ್ಕಾಗಿವೆ. ಗಂಡು ಹೆಣ್ಣೆಂಬ ವರ್ಗೀಕರಣದಲ್ಲಿ ಗಂಡು ಮೇಲುಗೈ, ಗಂಡಿನ ವಿಚಾರಗಳು ಹೆಣ್ಣಿನ ವಿಚಾರಗಳಲ್ಲಿ ಅದೆಷ್ಟೊಂದು ವ್ಯತ್ಯಾಸದ ಗೆರೆಗಳು ಎದ್ದಿವೆ. ನಾಗರಿಕತೆಯ ನಾಗಾಲೋಟದಲ್ಲಿ ಗಂಡು ಮೇಲುಗೈ. ಹಾಗಾಗಿ ಹೆಣ್ಣು ಎಲ್ಲ ಕಡೆಯಿಂದಲೂ ಜರ್ಜರಿತ. ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಸಿನಿಮಾ, ರಾಜಕೀಯ, ಇನ್ನು ಯಾವುದೇ ಕ್ಷೇತ್ರವಿರಲಿ ಭಿನ್ನತೆಗಳು ಎದ್ದು ಕಾಣುತ್ತವೆ. ಎಷ್ಟೊಂದು ವರ್ಗೀಕರಣದ ವಾಂಛೆ ಚಾಚಿಬಿಟ್ಟಿದೆ. ಎಷ್ಟೊಂದು ವರ್ಗೀಕರಣದ ವಾಂಛೆ ಚಾಚಿಬಿಟ್ಟಿದೆ. ಸಮಾಜದ ಆಧಾರ ಸ್ತಂಭ ಎಲ್ಲವೂ ಒಳಗೊಳ್ಳುವಿಕೆಯ ಸಾರ. ಇಲ್ಲಿ ಎಲ್ಲರೂ ಸಮಾನರು. ಯಾವುದೂ ಜಡವಲ್ಲ, ಯಾವುದೂ ಕನಿಷ್ಠವಲ್ಲ. ಎಲ್ಲವೂ ಒಂದರೊಳಗೊಂದು ಬೆರೆಯುವ ಟಂಕಸಾಲೆ. ಬದುಕೆಂಬ ಬಯಲಲ್ಲಿ ಕರಕುಶಲತೆಯ ಧ್ಯಾನ. ಈ ದಾರಿಗುಂಟ ಅದೆಷ್ಟೊಂದು ಕವಲುಗಳಿವೆ. ಜಡತ್ವ ಅನ್ನುವುದು ಹೊಸ ಹುಟ್ಟಿನ ಸಂಭ್ರಮ. ಸೃಜನಶೀಲತೆಯ ಅಸ್ಮಿತೆ ಸದಾ ಹರಿಯುತ್ತಿದೆ. ಸದಾ ಹರಿಯುವ ಜೀವನದಿ ಕಸಕಡ್ಡಿಗಳನ್ನು ದೂಡಿ ತಿಳಿಯಾಗಿಸುವ ನೀರು ಅದೆಷ್ಟೊಂದು ಹೊಸ ಲಾಸ್ಯ. ಎಲ್ಲವೂ ಕೂಡಿದಾಗ ಒಂದಾಗಿ ಸವಿದ ದಾರಿ, ಅದೊಂದು ಹೊಸ ದಾರಿಯ ದೃಗ್ಗೋಚರದ ಕಡಲು. ಹಾಗಾಗಿ ವರ್ಗೀಕರಣ ದೂರ ಸರಿಸಿ ಬಾಳುವೆಯ ಪರಿ ಹೊಸ ಸಮಾಜದ ಪ್ರತಿಬಿಂಬ. ಇನ್ನು ಸಾಕಷ್ಟು ಹೇಳುವುದಿದೆ, ಮತ್ತೊಮ್ಮೆ ಬಂದು ನಿನ್ನ ಜೊತೆ ಮಾತಿಗಿಳಿಯುವೆ ಎನ್ನುತ್ತಾ ಇದ್ದಕ್ಕಿದ್ದಂತೆ ಅದೃಶ್ಯವಾಯಿತು. ನಾನಾಗಿರದ ಹೊತ್ತಲ್ಲಿ ನನ್ನೊಳಗಿನ ನಾನಲ್ಲಿ ಕಳೆದು ಹೋದ ಆ ಮಾತುಗಳ ಕರಕುಶಲತೆ, ಹೇಳಿ ಹೋದ ತಿಳುವಳಿಕೆಯ ಶಬ್ದ ಭಂಡಾರ ನನ್ನಲ್ಲಿ ಇಳಿದು ನಾನು ಕರಗಿ ಹೋಗುವ ಈ ಪದ ಒಂದರೊಳಗೊಂದು ಬೆರೆಯುವ ಆಡುಂಬಲವಾಗಿದೆ. ಕರಗಿ ಹೋಗುವ ಈ ಪದ ಒಂದರೊಳಗೊಂದು ಬೆರೆಯುವ ಆಡುಂಬಲವಾಗಿದೆ. ನಮಸ್ಕಾರ.